Hello guys. In previous video we will discuss simply statements. In this video discuss about arrays. ಈಗ arrays ಅಂದ್ರೆ ಏನು ಅಂತ ನೋಡೋಣ. Arrays are a fundamental concept in programming used to store collections of data in structured way. Yes, breakdown of the concept into concept array ಅಂತ array. An array is collection of elements. You see homogeneous collection of elements all of the same type stored in a contiguous memory. ಅಂದ್ರೆ ಒಂದೇ ಸೇಮ್ ಟೈಪ್ ಆಗಿ ಸ್ಟೋರ್ ಆಗುತ್ತೆ ಮೆಮೊರಿಯಲ್ಲಿ. It allows you to store multiple values in single variable, making it easier manage a large amount of data. ಅಂದ್ರೆ ಇದು ಸಿಂಗಲ್ ವೇರಿಯಬಲ್ ಮಲ್ಟಿಪಲ್ ವ್ಯಾಲ್ಯೂ ಸ್ಟೋರ್ ಮಾಡಬಹುದು. The size of array is usually fixed at the time its creation, like languages C, Java, Python and etc. Arrays ಇಂದ ಏನ್ ನೀಡ್ ಅಂತ ನೋಡ್ಕೊಂಡ್ಬರೋಣ. Storing multiple values. Array helps store large amount of data. Share common type of instead using multiple variables. ಮೇಲೆ ಹೇಳಿದಾರ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಒಂದೇ ವೇರಿಯಬಲ್ ಮಲ್ಟಿಪಲ್ ಡೇಟಾನ ಸ್ಟೋರ್ ಮಾಡಬಹುದು. Efficient and data management. Array make it easier to manage and manipulate data. Operations like storing, searching, iterating through element either the ways. ಅಂದ್ರೆ ಇದು ಆಪರೇಷನ್ಸ್ ಮಾಡೋದು, ಸ್ಟೋರ್ ಮಾಡೋದು, ಸಾರ್ಟಿಂಗ್ ಮಾಡೋದು, ಸರ್ಚ್ ಮಾಡೋದು, ಇಟರೇಷನ್ ಮಾಡೋದು. ಇಂಡೆಕ್ಸ್ array allow to access element using index with simple return ಮಾಡಿ. array index ಸ್ಟಾರ್ಟ್ ಆಗೋದು 0 ಇರ್ತದೆ. 0 ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಸಂದರ್ಭದಲ್ಲಿ ಎಂಡ್ ಆಗುತ್ತೆ. Memory efficiency. Since arrays store element in a contiguous memory location, they are more memory efficient when compared to individual variable. Array can provide fast access to element, which is particularly beneficial when simples require large databases and figure location. Array accessing zero based index. ಅಂದ್ರೆ ಸ್ಟಾರ್ಟ್ ಆಗೋದು ಇಂಡೆಕ್ಸ್ array ಸ್ಟಾರ್ಟ್ ಆಗೋದು 0 ಇಂದ. ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ zero based index. ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ 0 ಇಂದ ಇಂಡೆಕ್ಸ್ ಸ್ಟಾರ್ಟ್ ಆಗುತ್ತೆ. ಮೀನಿಂಗ್ ದಿ ಫಸ್ಟ್ ಎಲಿಮೆಂಟ್ ಆಫ್ ದಿ ಇಂಡೆಕ್ಸ್ ಇಸ್ 0. ಅಂದ್ರೆ ಇಂಡೆಕ್ಸ್ ಫಸ್ಟ್ ಎಲಿಮೆಂಟ್ 0 ಆಗಿರುತ್ತೆ. ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಇಂಡೆಕ್ಸ್ 1. ಅಂದ್ರೆ 0 1 2 3 4 5 ಅಂತ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಎಂಡ್ ಆಗುತ್ತೆ. ಇದು ಲೂಪ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಯು ಕ್ಯಾನ್ ಲೂಪ್ ಥ್ರೋ ಆನ್ ಅರೇ ಟು ಅಸೆಸ್ ಆಲ್ ಎಲಿಮೆಂಟ್ಸ್ ಒನ್ ಬೈ ಒನ್. ಅಂದ್ರೆ ಒನ್ ಬೈ ಒನ್ ಆಗಿ ಎಲಿಮೆಂಟ್ ಅಸೆಸ್ ಮಾಡೋದು 1 2 3 ಅಂದ್ರೆ. ಫಾರ್ ಎಕ್ಸಾಂಪಲ್ ಇನ್ ಪೈಥಾನ್ ಫಾರ್ ಲೂಪ್ ಆರ್ ವೈಲ್ ಲೂಪ್ ಕ್ಯಾನ್ ಬಿ ಯೂಸ್ ಇಂಟಿಗ್ರೇಟ್ ಓವರ್ ದಿ ಅರೇ. ಪೈಥಾನ್ ಮತ್ತೆ ಲೂಪ್ ಅಲ್ಲಿ ವೈಲ್ ಲೂಪ್ ಕ್ಯಾನ್ ಬಿ ಯೂಸ್ ಇಂಟಿಗ್ರೇಟ್ ಆಗಿ modify element. You can change the value of element in an array by specifying the index. Types of array: one dimensional array ಮತ್ತೆ multi dimensional array that contain array as the element. This is useful for representing data and matrices. ಈಗ ಪ್ರೋಗ್ರಾಮ್ ಅಂತ ಬರೋಣ. ಒಂದು array ಮೇಲೆ ಪ್ರೋಗ್ರಾಮ್ ರೆಡಿ ಇರುತ್ತೆ ನನಗೆ. ಇದು ಇನ್ಕ್ಲೂಡ್ stdio ಡಾಟಾ ಇದು ಪ್ರಾಪರ್ ಸ್ಟೇಟ್ಮೆಂಟ್ ಆಗೋಣ. ಮತ್ತೆ stdio ಡಾಟಾ ನಾವು ಮಾಡೋದೇ ಹೆಡರ್ ಫೈಲ್ ಅಲ್ಲಿ ಸ್ಟೋರ್ ಆಗ್ತದೆ. stdio ಡಾಟಾ ಇಂಟ್ ಮೈನ್ ಫಂಕ್ಷನ್ ಇಂಟ್ ಐ ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಳ್ಳೋಣ. ಎ ಅಂತ ಕ್ಯಾರೆಕ್ಟರ್ ತಗೊಂಡು 5 ಅಂತ 10 20 40 30 ಅಂತ ಡಿಕ್ಲೇರ್ ಮಾಡ್ಕೊಂಡು ಫಾರ್ ಲೂಪ್ ಹಾಕೋಣ. ಇದು ಕಂಡೀಷನ್ ಹಾಕೊಂಡು ಇಂಪ್ಲಿಮೆಂಟ್ ಇನಿಷಿಯಲೈಸ್ ಆಗಿ ಐ ಇಸ್ ಕೊಟ್ಟು 0 ಅಂತ ಇನಿಷಿಯಲೈಸ್ ಮಾಡ್ಕೊಂಡು 5 ಡಿಫರೆನ್ಸ್ ಕೊಟ್ಟು 5 5 ಇಂಕ್ರಿಮೆಂಟ್ ಆಗುತ್ತೆ. ಮತ್ತೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಹಾಕೊಂಡು ಪರ್ಸೆಂಟೇಜ್ ಡಿ ನನ್ನ ಬ್ಯಾಕ್ನೇಷನ್ ಎ ಆಫ್ ಐ ಪ್ರೋಗ್ರಾಮ್ ರನ್ ಆಗುತ್ತೆ ನೋಡೋಣ. ಎರರ್ ಬರ್ತೀವಿ ಸೆಮಿಕೋಲನ್ ಹಾಕಿ ಈಗ ರನ್ ಮಾಡೋಣ. ಪ್ರೋಗ್ರಾಮ್ ರನ್ ಆಗುತ್ತೆ. 0 30 46 0 ಇಂಡೆಕ್ಸ್ ವ್ಯಾಲ್ಯೂ ಸ್ಟಾರ್ಟ್ ಆಗಿ 0 30 30. ಓಕೆ ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.